ಹಾಯ್ ಫ್ರೆಂಡ್ಸ್, ಕನ್ನಡ ಸಿನಿಮಾ ಇಂಡಸ್ಟ್ರಿಯತ್ತ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ಅಂದರೆ ಅದು ಕಾಂತಾರ. ಇದೀಗ ಕಾಂತಾರ ಪ್ರೀಕ್ವೆಲ್ ಮೇಲೆ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಕಳೆದ ವರ್ಷ ನವೆಂಬರ್ 27ಕ್ಕೆ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1ನ ಫಸ್ಟ್ ಲುಕ್ ನೋಡಿ ಮತ್ತು ಟೀಸರ್ ನೋಡಿ ಸಿನಿಪ್ರಿಯರು ಮಂತ್ರಮುಗ್ಧರಾಗಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿದ ಮತ್ತು ನಟಿಸಿದ ಕಾಂತಾರ ಸಿನಿಮಾ 2021ರಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದು KGF 2ರ ನಂತರ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡದ ಚಲನಚಿತ್ರವಾಗಿದೆ. ಕಾಂತಾರ ಚಿತ್ರ ಕೇವಲ 15ರಿಂದ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಯಿತು. ಆದರೆ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿತು. ಬರೋಬ್ಬರಿ 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಕಾಂತಾರ. ಇದೀಗ 2024ರಲ್ಲಿ ಕಾಂತಾರ ಲೆಜೆಂಡ್ ಭಾಗ 1 ಪ್ರೀಕ್ವೆಲ್ ಸಿನಿಮಾದ ಕೆಲಸಗಳು ಶುರುವಾಗಿದೆ. ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಡಬಲ್ ಆ್ಯಕ್ಟಿಂಗ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಕಾಂತಾರ ಪ್ರೀಕ್ವೆಲ್ ಕುರಿತಾಗಿ ಬಿಸಿ ಬಿಸಿ ಸುದ್ದಿಗಳು ಒಂದರ ನಂತರ ಒಂದರಂತೆ ಬರ್ತಾ ಇದ್ದಾವೆ. ಮೊದಲಿಗೆ ಶೂಟಿಂಗ್ ಶುರುವಾಗುವ ಮುನ್ನವೇ ಕಾಂತಾರ ಚಾಪ್ಟರ್ 1 ಸಿನಿಮಾ ದಾಖಲೆಯನ್ನು ನಿರ್ಮಿಸಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಹಕ್ಕು ಪ್ರತಿಷ್ಠಿತ OTT ಸಂಸ್ಥೆಯಾಗಿರ್ತಕ್ಕಂಥ ಅಮೆಜಾನ್ ಪ್ರೈಮ್ನ ಪಾಲಾಗಿದೆ ಎನ್ನಲಾಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ OTT ಹಕ್ಕು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಬೆಲೆಗೆ ಮಾರಾಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಎರಡನೇ ಸುದ್ದಿ ಏನು ಅಂತಂತಂದರೆ, ಮೊದಲ ಕಾಂತಾರ ಸಿನಿಮಾವನ್ನು ಕೇವಲ 15ರಿಂದ 20 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಕೇವಲ 15ರಿಂದ 20 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಚಿತ್ರ 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತು ಅಂತ ಮೊದಲೇ ಹೇಳಲಾಗಿದೆ. ಆದರೆ ಈಗ ಶೂಟಿಂಗ್ ಆಗ್ತಾ ಇರ್ತಕ್ಕಂಥ ಕಾಂತಾರ ಚಾಪ್ಟರ್ 1 ಸಿನಿಮಾನ ಬಜೆಟ್ ಬರೋಬ್ಬರಿ 100 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಭಾರಿ ದೊಡ್ಡ ಬಜೆಟ್ ಇಟ್ಕೊಂಡು ಕಾಂತಾರ ಪ್ರೀಕ್ವೆಲ್ನ ತಯಾರು ಮಾಡಲಾಗ್ತಾ ಇದೆ. ಹಾಗಾಗಿ ಇದರ ಕಲೆಕ್ಷನ್ ಎಷ್ಟಾಗ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡೋದು ಅಸಾಧ್ಯ ಆಗಿದೆ. ಇನ್ನು ಮೂರನೇ ಸುದ್ದಿ ಏನಂತಂತಂದರೆ, 7 ಭಾಷೆಗಳಲ್ಲಿ ಕಾಂತಾರ ಪ್ರೀಕ್ವೆಲ್ನ ಟೀಸರ್ ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಚಿತ್ರತಂಡ 7 ಭಾಷೆಗಳಲ್ಲಿ ಟೀಸರ್ ರಿಲೀಸ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಲ್ಕನೇ ಸುದ್ದಿ ಏನಪ್ಪ ಅಂತಂತಂದರೆ, ಬೆಚ್ಚಿ ಬಿಡಿಸ್ತಕ್ಕಂಥ ಅವತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮೊದಲೇ ಹೇಳ್ದಂಗೆ ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ಡಬಲ್ ಆ್ಯಕ್ಟಿಂಗ್ ಆಗಿರುತ್ತೆ. ಈಗಾಗಲೇ ರಿವೀಲ್ ಆಗಿರ್ತಕ್ಕಂಥ ಒಂದು ಚಿತ್ರದಲ್ಲಿ ರಿಷಬ್ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಖಡ್ಗ ಇಡ್ತಿದ್ದಾರೆ. ಇದು ಬೆಳಕಲ್ಲ ದರ್ಶನ ಎನ್ನುವ ಡೈಲಾಗ್ ಕೇಳಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಕದಂಬರ ಕಾಲದ ಕಥೆಯನ್ನು ಆಧರಿಸಿದ ಚಿತ್ರ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನಾಗಲಿ, ಕಾಂತಾರ ಹಿಟ್ಟಾದ ರೀತಿಯೇ ಕಾಂತಾರ ಚಾಪ್ಟರ್ 1 ಸಹ ಇಡೀ ಭಾರತದಾದ್ಯಂತ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಕನ್ನಡದತ್ತ ಇಡೀ ಭಾರತ ದೇಶವೇ ತಿರುಗಿ ನೋಡುವಂತೆ ಮಾಡಲಿ ಅನ್ನೋದೇ ನಮ್ಮ ಆಶಯ.